ಕೊರಟಗೆರೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವದಲ್ಲಿ ದೇಶಭಕ್ತಿ ಮತ್ತು ಸಂಸ್ಕೃತಿಯನ್ನು ಸಾರುವ ವಿಶಿಷ್ಟ ವೇಷಭೂಷಣ ತೊಟ್ಟು ಶಾಲಾ ಮಕ್ಕಳು ಮನಸೆಳೆದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಮಾತನಾಡಿ, ನಮ್ಮ ತಾಲೂಕಿನ ಮಕ್ಕಳು ವಿಶೇಷ ವೇಷಭೂಷಣದಲ್ಲಿ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಅನಾವರಣಗೊಳಿಸುತ್ತಿದ್ದಾರೆ. ಗ್ರೇಟ್ ಎಂದು ಕರೆಯಲ್ಪಡುವ ವ್ಯಕ್ತಿಯ ನಿಜ ಅರ್ಥವೇ ವ್ಯಕ್ತಿತ್ವ, ಶಿಸ್ತು, ಮೌಲ್ಯಗಳು. ಅದನ್ನೇ ನಮ್ಮ ಮಕ್ಕಳು ಬೆಳಿಬೇಕು ಅಂತ ಅರ್ಥಪೂರ್ಣವಾಗಿ ಸಂದೇಶ ನೀಡಿದರು. ಮೊನ್ನೆ ಸಂಡೇ ದಿನ ಭಾನುವಾರ ದಿನ ಓದಿದಂಥ ವಿಷಯವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವುದೇ ಒಬ್ಬ ವ್ಯಕ್ತಿ ಗ್ರೇಟ್ ಆಗಬೇಕಾದ್ರೆ ಅಂದರೆ ಈಗ ಇಲ್ಲಿ ಎಲ್ಲಿ ಕೂತಿದಾರಲ್ಲ ಸಂಗೊಳ್ಳಿ ರಾಯಣ್ಣ ಇವ್ರ್ಯಾರು ಗೊತ್ತಾಗ್ಲಿಲ್ಲ. ಮಕ್ಕಳ ಕಲ್ಯಾಣ ಇಲಾಖೆ ಪ್ರಾರಂಭ ಆಗಿ ಇವತ್ತಿಗೆ 50 ವರ್ಷ ಆಯಿತು. ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಇವತ್ತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದನ್ನು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸರಸ್ವತಿ ದೇವಿ, ಸ್ವಾಮಿ ವೆಂಕಟರಮಣ ಮತ್ತು ಆ ಕಡೆ ಲಾಸ್ಟ್ ಅವರು ಒಣಕೆ ಓಬವ್ವನ. ಬಟ್ ಕಲರ್ ಒಳ್ಳೆಯದೇ, ನೋಡಿದ್ರೆ ಖುಷಿ ಆಗುತ್ತೆ. ಇಂಥ ವ್ಯಕ್ತಿಗಳು ಗ್ರೇಟ್ ಪರ್ಸ್ನಾಲಿಟೀಸ್ ಅಂತೇನು, ಫೇಮಸ್ ಪರ್ಸ್ನಾಲಿಟೀಸ್ ಅಂತೇನು ನಾವು ಹೇಳ್ತಾ ಇದ್ದೀವಲ್ಲ, ಅವರ ವೇಷಭೂಷಣವನ್ನು ಧರಿಸ್ಕೊಂಡು ಕೂತಿದಾರಲ್ಲ, ಗ್ರೇಟ್ ಆಗಬೇಕಾದ್ರೆ ನಾವು ಏನು ಮಾಡಬೇಕು? GREAT ಗ್ರೇಟ್ ಆಗಬೇಕಾದ್ರೆ ನಾವು ಮೊದಲನೇದಾಗಿ ಒಂದು ಗೋಲ್ನ ಸೆಟ್ ಮಾಡ್ಕೋಬೇಕು. ಏನು ಮಾಡಬೇಕು? ಗುರಿಯನ್ನು ಇಟ್ಕೋಬೇಕು, ಗೋಲ್ನ ಸೆಟ್ ಮಾಡ್ಕೋಬೇಕು. ಆಮೇಲೆ ಆ ಗುರಿಯನ್ನು ಮುಟ್ಟೋದಕ್ಕೆ ಏನೇನು ಮಾಡಬೇಕು ಅಂತ ಓದ್ಕೋಬೇಕು. ರೀಡ್, ಆರ್ ಅಂದರೆ ರೀಡ್, ಓದ್ಕೋಬೇಕು. ಆಮೇಲೆ GRE ನಿಮ್ಮ ಎನರ್ಜಿಯನ್ನು ಎಲ್ಲ ಅದನ್ನು ಆ ಗೋಲ್ನ ಗುರಿಯನ್ನು ಮುಟ್ಟೋದಕ್ಕೆ ನಿಮ್ಮ ಶಕ್ತಿಯನ್ನು ಮೀರಿ ಪ್ರಯತ್ನ ಮಾಡಬೇಕು. ಹಳ್ಳಿಗಳ ವಿವಿಧ ಶಾಲೆಗಳಿಂದ ಆಯ್ಕೆಯಾದ ವಿದ್ಯಾರ್ಥಿಗಳು ನೃತ್ಯ, ವೇಷಭೂಷಣಗಳ ಮೂಲಕ ತಮ್ಮ ಕಲೆಯನ್ನು ಪ್ರದರ್ಶಿಸಿ ನೋಡುಗರ ಮೆಚ್ಚುಗೆ ಪಡೆದರು. ವಿಶೇಷವಾಗಿ ಇಶಾ ಫೌಂಡೇಶನ್ ಶಿವಲಿಂಗ ರೂಪದಲ್ಲಿ ನಿಂತಿದ್ದ 2ನೇ ತರಗತಿಯ ಮಗು ಕಾಳಿಕಾದೇವಿ, ಒನಕೆ ಓಬವ್ವ, ಸರಸ್ವತಿ ದೇವಿ, ಬುದ್ಧ ಮತ್ತು ದಿನಪತ್ರಿಕೆ ಅಲಂಕಾರದಲ್ಲಿ ಪತ್ರಿಕೆ ಓದಿ ಎಂಬ ಸಂದೇಶ ನೀಡಿದ ಮಕ್ಕಳ ವೇಷಭೂಷಣ ತೀರ್ಪುಗಾರರು ಹಾಗೂ ಪೋಷಕರ ಗಮನ ಸೆಳೆದವು. ಇದೇ ವೇಳೆ ಭ್ರೂಣ ಹತ್ಯೆ ಮಹಾಪಾಪ, ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಗು ಮನೆಯ ಮಹಾಲಕ್ಷ್ಮಿ ಎಂಬ ಬಲವಾದ ಸಾಮಾಜಿಕ ಸಂದೇಶ ಸಾರಿದ ಬಾಲಕಿಯ ವೇಷಭೂಷಣ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಯಿತು. ವಿಶೇಷವೆಂದರೆ ಈ ಎಲ್ಲ ವಿಶೇಷ ವೇಷಭೂಷಣಗಳಲ್ಲಿ ನಿಂತಿದ್ದವರು ಎಲ್ಲರೂ ಹೆಣ್ಣು ಮಕ್ಕಳು ಎಂಬುದು ಈ ಪ್ರತಿಭಾ ಕಾರಂಜಿಯ ವೈಶಿಷ್ಟ್ಯ. ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಶಿಕ್ಷಣ ಇಲಾಖೆ